ಬಾಣಂತಿಗೆ ಮೆಣಸ್ಕಾಳ್ದು ಬಹಳ ಒಳ್ಳೇದು. ಬೆಳ್ಳುಳ್ಳಿ ಹುರಿದಿದ್ದಾಗಿದೆ ಇವಾಗ. ನೋಡಿ ಇದೇ ಮೇನು, ಇದೇ ನಮ್ಮ ಈ ಪುಡಿಯ ಹೀರೋ, ಬೆಳ್ಳುಳ್ಳಿನೇ ಹೀರೋ. ಇನ್ನೊಂದ್ಸಲ ನೈಸಾಗಿ ಮಾಡ್ಕೋಬೇಕು. ಅಷ್ಟೇ, ನೈಸಾಗಿ ಮಾಡ್ಕೋಬೇಕು. ಇವಾಗ ರೆಡಿ ಆಗಿದೆ ಇದು. ಇದು ಸ್ವಲ್ಪ ತರಿಯಾಗಿರ್ಬೇಕು. ಅನ್ನಕ್ಕೆ ಕಲ್ಸ್ಕೊಂಡಾಗ ಒಳ್ಳೆ ರುಚಿ ಬರುತ್ತೆ. ತುಂಬಾ ಸ್ಫೂರ್ತಿದಾಯಕ ನಮ್ಮ ಅರುಣ್ ಅವರೇ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಪುಡಿ ಅಮ್ಮ ಹೇಳ್ದಂಗೆ ಹಾಕೊಂಡಿದ್ದೀನಿ. ಆರೋಗ್ಯದ ಹವ್ಯಾಸ ಅಂತಲ್ವ, ಅಭ್ಯಾಸಗಳು, ಅದ್ರಾಗ ಇದೊಂದು ಮಾಡ್ಕೋಬಹುದು ನಾವು. ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ, ಅಷ್ಟು ಸಂತೋಷ ಅವ್ರನ್ನ ನೋಡಿದ ತಕ್ಷಣ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಅಹಲ್ಯಬಾಯಿ ಅಮ್ಮವರ ಅಡುಗೆ ಮನೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಿಂದ್ಗಡೆನೇ ಇದೆ. ಇವತ್ತು ಅವರೇ ಕರೆದಿರೋದು. ನನಗೆ ಅದ್ಭುತವಾದ ಪುಡಿಗಳು ಮಾಡೋಕ್ಕೆ ಬರ್ತದೆ. ಅದರಲ್ಲಿ ಒಂದು ಬಾಣಂತಿಯರಿಗೆ, ಮಹಿಳೆಯರಿಗೆ ಬಹಳ ಅನುಕೂಲ ಆಗಬೇಕು ಅಂಥದ್ದು ನನ್ನಲ್ಲೇ ಇದೆ ಜ್ಞಾನ. ಯಾಕೆ ಹಂಚಬಾರ್ದು ಅಂದರು. ಅದಕ್ಕೆ ನಾವು ಯಾವಾಗಲೂ ಸಿದ್ಧ. ಬನ್ನಿ ಅಮ್ಮ ತೋರಿಸಿ ಅಂದ್ವಿ. ಬೆಳ್ಳುಳ್ಳಿ ಚಟ್ನಿ ಪುಡಿ ನೋಡ್ಬಿಡೋಣ. ಬೆಳ್ಳುಳ್ಳಿ ಚಟ್ನಿ ಪುಡಿ ಅಹಲ್ಯ ಅಮ್ಮವರ ಕೈಲಿದೆ, ಬನ್ನಿ. ನಮಸ್ಕಾರ. ನಮಸ್ಕಾರ. ನೋಡಿ ತುಂಬಾ ದಿವಸದ ಮೇಲೆ, ತುಂಬಾ ದಿವಸ ಆಯ್ತು ಮಗುನ್ ನೋಡ್ತಾ ಇರೋದು. ಹೌದು, ಅದು ನೀವೇ ಕರೆದಿದ್ದು. ಯಾಕೆಂತ ಕೇಳಿ, ಮಹಿಳೆಯರಿಗೆ, ಬಾಣಂತಿಯರಿಗೆ ಎಸ್ಪೆಷಲಿ ಬಹಳ ಅನುಕೂಲ. ಬಾಣಂತಿಯರಿಗೆ ತುಂಬಾ ಒಳ್ಳೇದು. ಬೆಳ್ಳುಳ್ಳಿ ಚಟ್ನಿ ಪುಡಿ ನೋಡೋಣ ಅಂತ ಎಲ್ಲರೂ ನೋಡಿ ಮನೆಯಲ್ಲಿ ಯಾರಿಗಾರು ತುಂಬಾ ನೆಸೆಸಿಟಿ ಇದ್ದವ್ರಿಗೆ ಇದನ್ನು ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬಹಳ ಶೀತ ಆಗ್ಬಿಟ್ಟಿದ್ರೆ ಈ ಬೆಳ್ಳುಳ್ಳಿಯಿಂದ ಉಷ್ಣ ಬರೋದು. ಉಷ್ಣ ಬಂದ್ರೆ ತುಂಬಾ ಒಳ್ಳೇದಾಗತ್ತೆ. ಶೀತ ಆಗಿದ್ರೆ, ಮೈಯೇ ಹೀಟ್ ಇದ್ರೆ ಬೆಳ್ಳುಳ್ಳಿ ಅಷ್ಟೇನು ತುಂಬಾ ಹೆಲ್ಪ್ಫುಲ್ ಅಲ್ಲ. ಅದಕ್ಕೋಸ್ಕರ ಇದನ್ನ ತಿಂದ್ರೆ ಒಳ್ಳೇದಾಗತ್ತೆ. ಜ್ಞಾನದ ಭಂಡಾರ. ಇನ್ನು ಸಾಕಷ್ಟು ಪುಡಿಗಳಿದಾವೆ ಅಂತ ಹೇಳಿದ್ರು, ಬೇಜಾನ್ ಪುಡಿಗಳು. ಹೌದು. ಇವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ, ಆದ್ರೆ ಜನಕ್ಕೆ, ನಮ್ಮ ವೀಕ್ಷಕರಿಗೆ ಅನುಕೂಲ ಆಗಲಿ ಅಂತ ತೋರಿಸ್ತಾ ಇದ್ದಾರೆ. ನೋಡ್ಬಿಡೋಣಮ್ಮ. ಓ ಖಂಡಿತ. ಬೆಳ್ಳುಳ್ಳಿ ಚಟ್ನಿ ಪುಡಿ. ಹೌದು. ಬೆಳ್ಳುಳ್ಳಿನ ಮೊದಲು ಬಿಡಿಸ್ಕೋಬೇಕು. ಅದಕ್ಕೊಂದು ನಾವು 4-5 ಬೆಳ್ಳುಳ್ಳಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಒಂದು 300 ಗ್ರಾಮು ಕಡಲೆಬೇಳೆ, ಒಂದು 250 ಗ್ರಾಮು ಉದ್ದಿನಬೇಳೆ, ಆಮೇಲೆ ಅದಕ್ಕೆ ತಕ್ಕಷ್ಟು ಒಂದು ಬಟ್ಲು ಒಣಕೊಬ್ಬರಿ, ರುಚಿಗೆ ತಕ್ಕಷ್ಟು ಬೆಲ್ಲ, ಆಮೇಲೆ ಅದಕ್ಕೆ ಹುಣಸೆ ಹಣ್ಣು, ಮೆಣಸು, ಆಮೇಲೆ ಇದು ಹಳೆ ಹುಣಸೆ ಹಣ್ಣು ಇಟ್ಕೊಂಡಿದ್ರೆ ಮೈಗೇನು ತೊಂದರೆ ಆಗಲ್ಲ. ಹೊಸ ಹುಣಸೆ ಹಣ್ಣು ಅಂದರೆ ಅದ್ರೊಳಗೆ ಸ್ವಲ್ಪ ಹುಳಿ ಮುಂದಿರುತ್ತೆ ಅಂತ ಹೆದರ್ಕೋಬೇಕು. ಆ ಹುಳಿ ಕೆಲವು ಸತಿ ತೊಂದರೆ ಆಗತ್ತೆ ಅಂದ್ಬಿಟ್ಟು. ಇಲ್ಲದೆ ಇದ್ರೆ ಯಾವಾಗಲೂ ಬೆಳ್ಳುಳ್ಳಿ ಚಟ್ನಿ ಪುಡಿ ಒಳ್ಳೇದು ಮೈಗೆ, ಏನೂ ತೊಂದರೆ ಇಲ್ಲ. ಬ್ಯಾಡಿಗೆ ಮೆಣಸಿನ್ಕಾಯಿ ಹುರಿಯಕ್ಕೆ ಹಾಕೊಳ್ಳೋದು ಮಾಮೂಲ. ಮಿಕ್ಕಿದ್ದೆಲ್ಲ ಮಾಡ್ತಾ ಮಾಡ್ತಾ ಹೇಳ್ತೀನಿ. ಮಾಡ್ತಾ ಹೇಳಿ. ಓಕೆ, ಸೂಪರ್. ಸ್ಟಾರ್ಟ್ ಮಾಡೋಣ. ನಮ್ಮ ಜೊತೆಗೆ ನಮ್ಮ ಭಾರತೀಯರು ಇದ್ದಾರೆ. ನಮಸ್ಕಾರ ಭಾರತೀಯರು. ಬೆಳ್ಳುಳ್ಳಿ ಸುಲಿದ ಮೇಲೆ ಇಷ್ಟು ಎಸಳು ಬಂದಿದೆ. ಇದನ್ನ ಇಟ್ಕೊಂಡು ಫಸ್ಟ್ ಕಡಲೆಬೇಳೆ ಹುರ್ಕೊಳ್ಳೋಣ. ಹುರ್ಕೊಳ್ಳೋದೆಲ್ಲ ಮೊದಲು ಹುರ್ಕೊಂಡು ಕೊನೆಗೆ ಬೆಳ್ಳುಳ್ಳಿನ ತುಪ್ಪದಲ್ಲಿ ಕರೆದು ಹಾಕೊಂಡ್ಬಿಡೋಣ. ಓಕೆ. ಇದು ಇನ್ನೂ ಒಂದು 5 ನಿಮಿಷ ಹುರ್ಕೋಬೇಕಾಗಿತ್ತು. ಇಲ್ಲ, ರೆಡಿ ಆಗ್ತಾ ಇದೆ. ಇನ್ನೇನು ಕೆಳಗಡೆ ಇಳಿಸ್ಕೊಳ್ಳೋದೆ. ಉದ್ದಿನಬೇಳೆ 1/4 kg. ಉದ್ದಿನಬೇಳೆ 200 ಗ್ರಾಮ್ ಉದ್ದಿನಬೇಳೆ ರೆಡಿ ಆಗಿದೆ ಇವಾಗ. ಆಹಾ, ಪರಿಮಳ ಬರ್ತಾ ಇದೆ ಇಲ್ಲಿಗೆ ಉದ್ದಿನಬೇಳೆದು. ತುಂಬಾ ಹುಣಸೆ ಹಣ್ಣು ಹಾಕೊಂಡ್ಬಿಡ್ಬಾರ್ದು, ಸ್ವಲ್ಪ ಹಾಕೋಬೇಕು ಹುಣಸೆ ಹಣ್ಣು. ಸಾಕು ಅಷ್ಟು ಬೇಡ, ಅಷ್ಟು ಬೇಡವೇ ಬೇಡ, ಇಷ್ಟೇ ಸಾಕು. ಹುಣಸೆ ಹಣ್ಣು ಹಿಂದಿರ್ಬೇಕು ಚಟ್ನಿ ಪುಡಿಗೆ. ಯಾಕಂದ್ರೆ ಬಾಣಂತಿಯರಿಗೆ ಹುಳಿ ತಿಂದ್ರೆ ಮಗು ಮೈಗೆ ಹಾಲು ಕಕ್ಕತ್ತೆ ಅಂತ ಯಾರು ಅಷ್ಟು ಉಪಯೋಗಿಸಲ್ಲ. ಎಣ್ಣೆ ಹಾಕೊಂಡು ಹುರಿಬೇಕು. ಸ್ವಲ್ಪ ಎಣ್ಣೆ ಹಾಕೊಂಡು ಹುಣಸೆ ಹಣ್ಣು ತುಂಬಾ ಕಮ್ಮಿ, ಒಂಚೂರು ಹುಣಸೆ ಹಣ್ಣು ಎಣ್ಣೆ ಒಳಗೆ ಬಿದ್ದರೆ
ಕ್ರಿಸ್ಪ್ನೆಸ್ ಬರುತ್ತೆ ಬೇಗ. ರೆಡಿ ಆಗ್ತಾ ಇದೆ. ಇನ್ನೊಂದ್ಸಲ ಹೇಳಿ. ಇವಾಗ ಹುಣಸೆ ಹಣ್ಣು ರೆಡಿ ಆಗ್ತಾ ಇದೆ ಇದು ಮಾಡೋಕ್ಕೆ. ಚಟ್ನಿ ಪುಡಿಗೆ ಹಾಕೋಬೋದು. ಮೆಣಸು ಕಾಳು ಇವಾಗ ಮೊದಲು ಹುರ್ಕೋಬೇಕು. 2 ಟೇಬಲ್ ಸ್ಪೂನ್ ಮೆಣಸು ಹುರಿದಿದ್ದು ರೆಡಿ ಆಗಿದೆ. ಇವಾಗ ಮೆಣಸು ಹಾಕೊಂಬ. ಖಾರಕ್ಕೆ ರುಚಿಗೆ ಬೇಕು ಅನ್ನೋರು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋಬಹುದು. ಬೇಡ ಅನ್ನೋರು ಬರೀ ಮೆಣಸು ಕಾಳಲ್ಲೇ ಮಾಡ್ಕೋಬಹುದು. ಬಾಣಂತಿಗೆ ಮೆಣಸು ಕಾಳ್ದು ಭಾಳ ಒಳ್ಳೇದು. ಅದನ್ನ ಈ ಬ್ಯಾಡಗಿ ಮೆಣಸಿನ್ಕಾಯಿ ಇಷ್ಟು ಹಾಕಬೇಕಾಗಿಲ್ಲ. ಅಂದರೆ ರುಚಿಗೆ ಬೇಕು ಅಂತ 2 ಮೆಣಸಿನ್ಕಾಯಿ ಹಾಕ್ಕೋಬೋದು. ಇನ್ನು ಬೇರೆಯವರೆಲ್ಲ ತಿನ್ನಬೇಕು ಅಂತಂದರೆ ಅವರು ಬ್ಯಾಡಗಿ ಮೆಣಸಿನ್ಕಾಯಿ ಇನ್ನೂ 4 ಜಾಸ್ತಿ ಹುರ್ಕೊಂಡು ಮಾಡ್ಕೋಬೋದು. ನಾವು ಇವತ್ತು ಬಾಣಂತಿ ತೋರಿಸ್ತಾರಿಂದ ಬ್ಯಾಡಗಿ ಮೆಣಸಿನ್ಕಾಯಿ ಕೇವಲ 2 ಹಾಕಿದ್ದೀವಿ. ಅದು 2 ಹಾಕ್ಕೊಳ್ದೇ ಇದ್ರೂ ಒಳ್ಳೆಯದೇ. ಅಂದರೆ ರುಚಿಗೆ ಬೇಕು ಅಂತ 2 ಹಾಕಿದ್ದೀವಿ. ಬೇರೆಯವರೆಲ್ಲ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೋಬೋದು. ಬಾಣಂತಿಗೆ ಬೇಡವೇ ಬೇಡ. ಹಾಕಮ್ಮ ಮೆಣಸಿನ್ಕಾಯಿ ಆಯ್ತು ಹಾಕು. ಇವಾಗ ಒಣಕೊಬ್ಬರಿ. ಒಣಕೊಬ್ಬರಿ 1 ಗಿಟಕ್ನಲ್ಲಿ 1 ಕಪ್ಪು ತೊಗೊಂಡಿದ್ದೀವಿ ಅಷ್ಟೆ. ಒಣಕೊಬ್ಬರಿ ರೆಡಿಯಾಗಿದೆ. ಅದನ್ನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಾಕೋಬೋದು. ಇವಾಗ ಬೆಳ್ಳುಳ್ಳಿನ ಎಷ್ಟು ಮಾಡಿಟ್ಕೊಂಡಿದ್ದೀವಿ ಹುರಿಯಕ್ಕೆ ಹಾಕೋತಾ ಇದ್ದೀವಿ. ಬೆಳ್ಳುಳ್ಳಿ ಹುರಿದಿದ್ದಾಗಿದೆ. ಇವಾಗ ಇಷ್ಟಾದ್ರೆ ಆಯ್ತು ನೋಡಿ. ಇದೇ ಮೇನು, ಇದೇ ನಮ್ಮ ಈ ಪುಡಿಯ ಹೀರೋ. ಬೆಳ್ಳುಳ್ಳಿನೇ ಹೀರೋ. ಬೆಳ್ಳುಳ್ಳಿನೇ ಹೀರೋ ಅದು. ಅಯ್ಯೋ ಕತೆ. ಆರೋಗ್ಯಕರವಾದ ಬೆಳ್ಳುಳ್ಳಿ ಮಾತ್ರ ಮರಿಬೇಡಿ. ಪ್ರೋಬಯೋಟಿಕ್ ಅದು. ಅಬ್ಬಬ್ಬಬ್ಬ. ಇವಾಗ ಎಲ್ಲ ಹುರ್ಕೊಂಡು ರೆಡಿ ಆಗಿದೆ. ಭಾರತಿ ಮಿಕ್ಸಿ ಮಾಡಿ ಕೊಡ್ತಾರೆ. ಬೆಳ್ಳುಳ್ಳಿ ಚಟ್ನಿ ಪುಡಿ ರೆಡಿ ಆಗತ್ತೆ. ಅಬ್ಬಾ. ಇವಾಗ ಎಲ್ಲ ರೆಡಿ ಮಿಕ್ಸಿ ಮಾಡ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಪುಡಿ ಹಾಕ್ತಾ ಇದ್ದಂಗೆ. ಅಷ್ಟು ಬೇಡ. ಹಾಂ ಸಾಕು ಸಾಕು. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೋಬೇಕು. ಉಪ್ಪು ಒಂದು ಸ್ವಲ್ಪ. ಹಾಂ ನಮ್ಮ ಬೆಳ್ಳುಳ್ಳಿ ಹಾಕ್ಕೊಂಡು ಎಲ್ಲ ಸೇರಿ ಒಂದ್ಸತಿ ಪುಡಿ ಮಾಡಿಬಿಡೋದು. ಇನ್ನೊಂದ್ಸಲ ನೈಸಾಗಿ ಮಾಡ್ಕೋಬೇಕು. ಅಷ್ಟೇ ನೈಸಾಗಿ ಮಾಡ್ಕೋಬೇಕು. ಅದು 1 ರೌಂಡ್ ಆಯ್ತು. ನಮಸ್ಕಾರ. ಒಂದು 5 ನಿಮಿಷ ಕೂತ್ಕೊಳ್ಳಿ. ಈಗ ಇಂಟರ್ವಲ್ ಮಾಡಿ. ಕರೆಕ್ಟಾಗಿ ಆಯ್ತು. ಇವಾಗ ರೆಡಿಯಾಗಿದೆ ಇದು. ಇದು ಸ್ವಲ್ಪ ತರ್ತರಿಯಾಗಿರ್ಬೇಕು. ಅನ್ನಕ್ಕೆ ಕಲ್ಸ್ಕೊಂಡಾಗ ಒಳ್ಳೆ ರುಚಿ ಬರುತ್ತೆ. ಸ್ವಲ್ಪ ತರ್ತರಿಯಾಗಿ. ಇದಕ್ಕೆ ಮೊದ್ಲನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಬಾಣಂತಿಯರಿಗೂ ಒಳ್ಳೇದು. ಮತ್ತೆ ಕಾಲು ನೋವು ಅಂತವ್ರು, ಶೀತ, ಇದಕ್ಕೆಲ್ಲಾನು ಬಹಳ ಒಳ್ಳೇದು. ಈ ಚಟ್ನಿ ಪುಡಿನ ನೀವು ಮನೇಲಿ ಮಾಡಿ ನಮ್ಗೆ ಹೇಳಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಪುಡಿ ಅಮ್ಮ ಹೇಳ್ದಂಗೆ ಹಾಕೊಂಡಿದ್ದೀನಿ. ಅಮ್ಮ ನಾನು ಕಲಿಸ್ಕೊಂಡ್ಬಿಟ್ಟೆ. ತುಪ್ಪ ನೀವು ಕೊಟ್ಟಿದ್ರಿ. ಬೆಳ್ಳುಳ್ಳಿ ಚಟ್ನಿ ಪುಡಿ ಬೆಳ್ಳುಳ್ಳಿ ಮಾಡೋದ್ರಿಂದ ಅದೊಂದು ಪ್ರೋಬಯೋಟಿಕ್ಕು ಪ್ಲಸ್ ಆರೋಗ್ಯದ ಅಂಶಗಳು ಇರ್ತಾವಂತ ಟೇಸ್ಟ್ ಮಾಡ್ಬಿಡ್ತೀನಿ ಅಮ್ಮ. ರೆಗ್ಯುಲರ್ ಆಗಿ ತಿನ್ಬೋದು, ಅಷ್ಟು ರುಚಿ ಇದೆ. ಆರೋಗ್ಯದ ಹವ್ಯಾಸ ಅಂತಾರಲ್ಲ, ಅಭ್ಯಾಸಗಳು, ಅದ್ರಾಗ ಇದೊಂದು ಮಾಡ್ಕೋಬೋದು ನಾವು. ಅವಾಗವಾಗ ಚಿತ್ರಾನ್ನ ಎಣ್ಣೆ ಹಾಕಿ ಮಾಡೋದಕ್ಕಿಂತ ಇವು ವಾಂಗಿ ಬಾತ್ ಮಾಡ್ಕೊಂಡ್ಬಿಡ್ತೀವಿ, ಬಿಸಿಬೇಳೆ ಬಾತ್ ಅವು ತಿಂತೀವಿ ನಾವು, ಪೊಂಗಲ್ ಅಂತ.
ಇದನ್ನು ಮಾಡ್ಕೊಂಡು ಸವಿಬೋದು. ಮಕ್ಕಳು ಹಾಂ, ಮಕ್ಕಳಿಗೂ ಕೊಡ್ಬೋದು. ಭಾಳ ಚೆನ್ನಾಗಿದೆ. ಹೌದಾ? ಹಾಂ, ಸೂಪರ್, ಅದ್ಭುತ. ಸೊ ಇವತ್ತು ಬೆಳ್ಳುಳ್ಳಿ ಚಟ್ನಿ ಚಟ್ನಿ ಪುಡಿ ನಿಮಗಾಗಿ ನಮಗೆ ಕರೆದುಬಿಟ್ಟು ತೋರಿಸಿದ್ರಿ. ಧನ್ಯವಾದ ಅಮ್ಮ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ಹಾಂ, ನಮಸ್ಕಾರ. ಹೌದಪ್ಪ. ಓಹೋ, ಅಲ್ಲ ಅಲ್ಲಲ್ಲ, ನೀವು ಈಗ ನಮಗೆ ಸಿಗಲ್ಲ ಅವರು ಅಷ್ಟು ಬಿಸಿ. ಅಯ್ಯಯ್ಯೋ, ಎಲ್ಲ ಹೋಗಿದ್ದೀನಿ. ಹೌದೌದು. ಕೈ ರುಚಿ ನಾವೇ ಇಷ್ಟು ವಯಸ್ಸಾದ್ಮೇಲೆ ನಮ್ಮ ಕೈ ರುಚಿಗಳು ಇಷ್ಟಪಡ್ತಾರೆ. ತುಂಬಾ ಸ್ಫೂರ್ತಿದಾಯಕ ನಮ್ಮ ಅರುಣ್ ಅವರೇ. ಅಷ್ಟು ಚೆನ್ನಾಗಿ ಅದನ್ನ ಹೇಳ್ತಾರೆ, ಅದನ್ನ ಹೇಳ್ಕೊಡ್ತಾರೆ ನಮಗೆಲ್ಲರೂ ತಪ್ಪಾದರೆ ಸಂದರ್ಶನದ ವೇಳೆಯಲ್ಲಿ. ಆಮೇಲೆ ಇಷ್ಟು ಪ್ರಸಿದ್ಧಿ ಆಗೋಕ್ಕೆ ಕಾರಣ ಆಗಿರೋದು ಅವರೇ. ಆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ, ಅಷ್ಟು ಸಂತೋಷ ಅವ್ರನ್ನ ನೋಡಿದ ತಕ್ಷಣ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.